ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆ್ಯಕ್ಷನ್ ಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ಯಾರಾದರೂ ಬಂದು ನಿಮ್ಮ ಕಾಲರನ್ನು ಹಿಡಿದ್ರೆ ಯಾಕೆ ತಪ್ಪಿಸ್ಕೋಬೇಕಂತ ಕುರಿತು ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ನನ್ನ ಸ್ಟಡಿ ಕೂಡ ಫಾಲೋ ಮಾಡಿ, ಹಾಗೆ ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಒಳಗೆ ಹೋಗೋಣ. ನೋಡ ಫ್ರೆಂಡ್ಸ್, ಇದನ್ನ ವೀಡಿಯೋದಲ್ಲಿ ಯಾರಾದರೂ ಬಂದು ಕಾಲರ್ನ ಈ ಥರ ಹಿಡಿದ್ರೆ ಯಾಕೆ ತಪ್ಪಿಸ್ಕೋಬೇಕು ಅಂತ ಹಲವಾರು ವಿಡಿಯೋಗಳನ್ನು ನಾನು ಹೇಳಿದ್ದೀನಿ. ನೋಡಿಲ್ಲ ಅಂದರೆ ಇಲ್ಲಿ ಐ ಕಾರ್ಡಲ್ಲಿ ಕೊಡ್ತೀನಿ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಟೆಕ್ನಿಕ್ ಆಗಿರುತ್ತೆ. ಓಕೆ, ಅಪೋನೆಂಟನ್ನು ಕೆಳಗೆ ಕೆಡೋದಾಗ್ತದೆ. ಓಕೆ, ಯಾವ ಥರ ಅಂತ ಹೇಳಿದ್ರೆ ಈ ಥರ ಕಾಲರ್ ಹಿಡಿದಿರ್ತಾನೆ. ಓಕೆ, ಹಿಡಿದ್ಬಿಟ್ಟು ಈ ಥರ ಹಿಡಿದಾಗ ಏನು ಮಾಡಬೇಕು ನೋಡಿ, ಸೇಮ್ ಹ್ಯಾಂಡ್ ಅಂದರೆ ಅವ್ನು ಯಾವ ಕೈ ಹಿಡಿದ್ರೆ ಅದೇ ಕೈ ಹಿಡ್ಕೊಂಡ್ಬಿಟ್ಟು ಫುಲ್ ಪವರಿಂದ ಬಾಡಿ ಟರ್ನ್ ಮಾಡಿ ನೋಡಿ, ಈ ಥರ ಟರ್ನ್ ಮಾಡಿ ಎಲ್ಬೋಗೆ, ಓಕೆ, ಫುಲ್ ಟರ್ನ್ ಮಾಡಿ ಎಲ್ಬೋಗೆ ಹೊಡೆದ್ಬಿಟ್ಟು ಹಾಗೆ ಡೈರೆಕ್ಟಾಗಿ ಏನು ಮಾಡಬೇಕು, ಅವ್ನ ಕಾಲನ್ನು ಹಿಡಿಬೇಕು. ಹಿಡಿದ್ಬಿಟ್ಟು ಏನು ಮಾಡಬೇಕು, ಡೈರೆಕ್ಟ್ ಎತ್ತಿದ್ರು ಸರಿ, ಓಕೆ, ಆರ್ ನೂಕಿದ್ರು ಸರಿ. ಹೆಂಗೆ ಮಾಡಿದ್ರು ಅಪೋನೆಂಟ್ ನೆಲಕ್ಕೆ ಬೀಳ್ತಾನೆ. ಇದನ್ನು ನಾವು ಸ್ಪೀಡಾಗಿ ಮಾಡಿದಾಗ ಎಫಿಷಿಯೆಂಟಾಗಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಅದೇ ನಿಮಗೆ ಫಾಸ್ಟ್ ಮೂಮೆಂಟ್ ಸ್ಲೋ ಮೂಮೆಂಟ್ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ.